ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನು ಒಬ್ಬ ವಿಶೇಷವಾದ ಮ್ಯೂಸಿಕ್ ಡೈರೆಕ್ಟರ್. ನೀವು ಅವರ ಹಾಡುಗಳನ್ನೆಲ್ಲ ಕೇಳಿ ಎಲ್ಲ ಕೇಳ್ತಾನೆ ಇರ್ತೀರಿ ಅಂತ ಮ್ಯಾಜಿಕ್ ಮಾಡೋ ಕಂಪೋಸರ್ ಒಬ್ರು ಕೂಡ ಅವರು ಸ್ಯಾಂಡಲ್ವುಡ್ ನಲ್ಲಿ ಜೆ ಅನೂಪ್ ಸೈಲಿನವರ ಸ್ಟುಡಿಯೋಗೆ ನಾನು ಬಂದಿದ್ದೀನಿ. ಈಗ ಅವರು ಬಿಸಿ ನಂಗ ಬರಕ್ಕಾಗಲ್ಲ ಗುರು, ಸಿಗಕ್ಕಾಗಲ್ಲ ಗುರು ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅಂತದ್ ಏನ್ ಮಾಡ್ತಿದ್ದಾರೆ ಅನೂಪ್ ಸೈಲಿನವರು? ಯಾವಾಗ್ಲೂ ಬಿಸಿ ಇರ್ತಾರಲ್ಲ, ಏನ್ ಕತೆ? ಬನ್ನಿ ಅವ್ರ ಹತ್ರ ಕೇಳೋಣ. ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ನೀರೇ ಝರಿ ನೀರೇ ಸಿರಿಗನ್ನಡದಲ್ಲಿ ಹಾಡೆ. ಸಿರಿಗನ್ನಡದಲ್ಲಿ ಹಾಡೋದಕ್ಕೆ ಬಂದಿವಿ ಸರ್, ಅದಕ್ಕೆ ನಮ್ಮವ್ರು ಕಾಯ್ತಾ ಇದಾರೆ. ಬಾಬಾ ಸಿದ್ದಪ್ಪ, ಏನ್ ಸರ್ ಇದು? ಸಿಕ್ಕಾಪಟ್ಟೆ ಬಿಸಿ, ನಮ್ಗೆ ಕೈಗಂತೂ ಸಿಗಲ್ಲ, ಸ್ಟುಡಿಯೋಗೆ ಹುಡ್ಕೊಂಡ್ ಬರೋ ಪರಿಸ್ಥಿತಿ ಬಂದಿದೆ. ಬಟ್ ಆದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಯಾವಾಗ್ಲೂ ಹಿಂಗ್ ಬಿಸಿ ಆಗ್ತಾ ಇರ್ಬೇಕು, ಬಿಸಿ ಇರಬೇಕು ನಿಮ್ ಕೈಗಳು. ನಿಮ್ ಕೈ ಯಾವಾಗ್ಲೂ ಈ ಕೀಬೋರ್ಡ್ ಮೇಲೆ. ಥ್ಯಾಂಕ್ ಯು ಸೊ ಮಚ್. ಅದೇ ನಮ್ಗೊಂದು ಖುಷಿ. ನಿಮ್ ಹಾಡುಗಳನ್ನ ಯಾವಾಗ್ಲೂ ಗುನುಗ್ತಾ ಇರ್ತೀವಿ. ಅದ್ರಲ್ಲೂ ಈಗ ಒಂದು ಗುನುಗುವ ಒಂದು ಸಂದರ್ಭ ಬಂದಿದೆ. ನಿಮ್ಮ ಮತ್ತು ಅವರ ಕಾಂಬೋ ಯಾವಾಗ್ಲೂ ಕ್ಲಿಕ್. ಥ್ಯಾಂಕ್ ಯು. ಯಾವಾಗ್ಲೂ ಅದು ಅಂದ್ರೆ ಅವ್ರ ಎಲ್ಲಾ ಸಿನಿಮಾಗಳು ಇದ್ದೇ ಇರ್ತೀವಿ. ಅದ್ ಯಾಕಂತ ಗೊತ್ತಿಲ್ಲ. ಇಲ್ಲ, ಅವ್ರದ್ದು ನಂದು ಗುರುಪ್ರಸಾದ್ ಅವರ ಸಿನಿಮಾ ರಂಗನಾಯಕ, ಜಗ್ಗೇಶ್ ಸರ್ ನಟನೆ ಮಾಡಿರೋ ಸಿನಿಮಾ. ಆ ಸಿನಿಮಾದ ಮೊದಲ ಹಾಡು ಇವತ್ತು ರಿಲೀಸ್ ಆಗಿದೆ. ಆ ಹಾಡಿನ ಬಗ್ಗೆ ಕೇಳ್ಬೇಕು. ಆ ಹಾಡು ಎಲ್ಲಾ ತರದ ಸದ್ದು ಮಾಡ್ತಿದೆ. ಸದ್ದು ಮಾಡಿದ ಕಾರಣವೂ ಗೊತ್ತಿದೆ. ಅದ್ರ ಒಂದು ಮೆಲೋಡಿ ನಮ್ ಪಕ್ಕ ಗೊತ್ತಿದೆ. ಥ್ಯಾಂಕ್ ಯು. ಎಸ್ ಸರ್. ಗುರು ಸರ್ಗೂ ನಿಮ್ಗೂ ಏನ್ ಸಂಬಂಧ ಅಂತ? ಸಂಬಂಧ ನಿರ್ದೇಶಕ, ಸಂಗೀತ ನಿರ್ದೇಶಕ ಅಂದ್ರೆ ಯಾವ್ದಾದ್ರು ಹೋಲಿಕೆ ಮಾಡೋದಾದ್ರೆ ಹೆಂಗ ಅದು ಎಲ್ಲ ಆಗದ ಸಂಬಂಧ, ಮಾತುಗಳಿಗೆ ಮೀರಿದ ಸಂಬಂಧ. ಅಂದ್ರೆ ಅದು ಮಠ ಇಂದಾನೆ ಒಂದು ಒಡನಾಟ. ಮಠ ಹಾಡುಗಳಿಗೆ ಟ್ರ್ಯಾಕ್ ಹಾಡಿದ್ದೆ ನಾನು. ತಪ್ಪು ಮಾಡೋದು ಯಾರವ್ರೆ ಅದೆಲ್ಲ ಟ್ರ್ಯಾಕ್ ಹಾಡ್ಸಿದ್ರು ಮನೋಹರ್ ಸರ್. ಆಕ್ಚುಲಿ ಮನೋಹರ್ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಗುರು ಸರ್ಗೆ. ಅವಾಗ ಒಬ್ಬ ಕನ್ನಡ ಸಿಂಗರ್ ಇದ್ದಾನೆ, ತುಂಬಾ ಚೆನ್ನಾಗಿ ಹಾಡ್ತಾನೆ, ಅವ್ನ ಕೈಲಿ ಹಾಡ್ಸೋಣ ಟ್ರ್ಯಾಕ್ ಅನ್ಬಿಟ್ಟು ತಪ್ಪು ಮಾಡೋದು ಯಾರವ್ರೆ ಹಾಡ್ಸ. ಅದಾದ್ಮೇಲೆ ಸಿ ಯಶ್ವತ್ ಸರ್ ಹಾಡಿದ್ದು. ಅಲ್ಲಿಂದ ಇದು ಎದ್ದೇಳು ಮಂಜುನಾಥ ಅಲ್ಲಿ ಹಾಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಅಂದ್ರೆ ಮಠದ ಟ್ರ್ಯಾಕ್ ಸಿಂಗರ್ ಅಂತ ಗೊತ್ತಿತ್ತು, ಬಟ್ ಮ್ಯೂಸಿಕ್ ಗೆ ನಾನು ಟ್ಯೂನ್ಸ್ ಎಲ್ಲ ಹಿಂಗ್ ಮಾಡಿದೀನಿ ಅಂತ ಹೇಳಿದ್ರೆ KP ಶ್ರೀಕಾಂತ್ ಅವರು ಗುರುಪ್ರಸಾದ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದಿತ್ತು. ಯಾಕಂದ್ರೆ ಮಠ ಅವ್ರು ಪ್ರೊಡ್ಯೂಸ್ ಮಾಡಿದ್ರಲ್ಲ, ಅವಾಗ ಆತರ ಶುರುವಾಗಿದ್ದಿತ್ತು. ಅಲ್ಲಿಂದ ಅಂಟ್ಕೊಂಡ್ಬಿಡ್ತು. ಹೌದು. ಅಂದ್ರೆ ನಾನು ಸಂಗೀತ ನಿರ್ದೇಶಕನಾಗಿ ಕೆಲಸ ಶುರು ಮಾಡಿದ್ದು, ಆ ಸಿನಿಮಾ ಮುಗಿಸಿದ್ ಫಸ್ಟ್ ಎದ್ದೇಳು ಮಂಜುನಾಥನೇ. ಬಟ್ ಸಿನಿಮಾ ರಿಲೀಸ್ ಆಗಿದ್ದು ಫಸ್ಟ್ ಗೂಳಿ. ಓಹೋ, ಗೂಳಿ. ಡನ್. ಅಲ್ಲಿಂದ ಗುಮ್ತಾನೆ ಇದ್ರ. ಬನ್ನಿ ನೀವು, ನಿಮ್ಮ ಮತ್ತು ಅವರ ಕೆಮಿಸ್ಟ್ರಿ ವರ್ಕ್ ಆಗೋದ್ ಕಾರಣ ಏನಂತ ಅಂತೀರಿ ಸರ್? ಮೇನ್ ಕಾರಣ ನಾನು ಅಂತಲ್ಲ, ಎನಿ ಸಂಗೀತ ನಿರ್ದೇಶಕಂಗೆ ಡೈರೆಕ್ಟ್ರೇ ಇನ್ಸ್ಪೈರ್ ಮಾಡೋದು. ಅದರಲ್ಲಿ ಇವ್ರದ್ದು ನಂದು ಹೇಗೆ ಅಂದ್ರೆ, ಅವ್ರ ಸ್ಕ್ರಿಪ್ಟ್ ಇನ್ಸ್ಪೈರ್ ಮಾಡುತ್ತೆ. ಅವ್ರ ಥಾಟ್ ಪ್ರೊಸೆಸ್ ಎಲ್ಲರಿಗೂ ಗೊತ್ತಿದೆ. ಅವ್ರು ಯೋಚನೆ ಮಾಡೋ ರೀತಿ ತುಂಬಾ ಅನ್ಯೂಶುವಲ್ ಆಗಿ ಯುನೀಕ್ ಆಗಿರುತ್ತೆ. ಅಂದ್ರೆ ಎಲ್ಲ ಹೇಳ್ತಾರೆ ಏನೋ ಏನು ಹುಚ್ಚುಚ್ಚನಂಗೆ ಆಡ್ತಾರೆ ಅದು ಇದು ಅಂತ. ಆ ಹುಚ್ಚತನ ಸ್ಕ್ರಿಪ್ಟ್ ಅಲ್ಲೂ ಇರುತ್ತೆ ಅವ್ರದ್ದು. ಆಮೇಲೆ ಅವ್ರದ್ದು ನಂದು ಕಂಪೋಸಿಂಗ್ ಎಲ್ಲ ನೀವು ನಂಬಲ್ಲ ಯಾರು. ಏನ್ ಇನ್ಸ್ಟ್ರೂಮೆಂಟ್ ಇಟ್ಕೊಳಲ್ಲ, ನಾನು ಏನು ಇಟ್ಕೊಳಲ್ಲ. ಸುಮ್ನೆ ಹಿಂಗ್ ಮಾತಾಡ್ತಿದೀವಲ್ಲ, ಏನಪ್ಪ ಇದೊಂದ್ ಲೈನ್ ನೋಡು ಅಂತಾರೆ. ಆ ಲೈನಿಗೆ ನಾನು ಟ್ಯೂನ್ ಮಾಡ್ತೀನಿ, ನೆಕ್ಸ್ಟ್ ಡೇ ರೆಕಾರ್ಡ್ ಬರ್ಬಿಡ್ತಾರೆ ಅವರು. ಅದು ಫಸ್ಟ್ ಲೈನ್ ಯಾವಾಗ್ಲೂ ಕೊಟ್ಬಿಡ್ತಾರೆ. ಇವಾಗ ಏನ್ ಹಾಡಿದೆ, ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ಇದನ್ನ ಇಟ್ಕೊಂಡು ಶುರು ಮಾಡೋಣ. ಅವ್ರ ಲೆಕ್ಕಾಚಾರದಲ್ಲಿ ಗಾಳಿ ತಂಗಾಳಿ ಅಂದ್ರೆ ನಮ್ಮೂರಿನ ಗಾಳಿ ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದೆ, ನಾವು ಕನ್ನಡ ಮಾತಾಡ್ಬೇಕು ಅನ್ನೋದು ಅವರದ್ದು ಒಂದು ಹೋರಾಟದ ಮಾತುಗಳೆಲ್ಲ ಮಾತಾಡ ಹೋದ್ರು ಅವರು. ಅವ್ರ ಸಿನಿಮಾದಲ್ಲಿ ಆ ತರದೊಂದು ಏನೋ ಸೀನ್ ಇದ್ದೇ ಇರುತ್ತೆ. ಹೌದು. ಅಂದ್ರೆ ನಿಮ್ಗೆ ಕೆಲವು ನಿರ್ದೇಶಕರ ಸಿನಿಮಾಗಳು ನೋಡಿದ್ರೆ ನಿಮ್ಗೆ ಕನ್ನಡ ಭಾಷೆ, ಕನ್ನಡ ಕೆಲವು ನಿರ್ದೇಶಕರು ಒಂದು ಅಚ್ಚ ಕನ್ನಡದ ಸಿನಿಮಾ ಅಂತ ಒಂದು ಮನ್ಸಿಗೆ ನಾವು ಫಸ್ಟ್ ಇಂದ ಕೊನೆವರೆಗೂ ಅದೇನೇ ಹೇಳ್ಬೋದು, ಏನೇ ಇರ್ಬೋದು, ಭಾಷೆ ಏನೋ ಡಬಲ್ ಮೀನಿಂಗ್ ಅಂತೀರಾ, ಡೈರೆಕ್ಟ್ ಮೀನಿಂಗ್ ಅಂತೀರಾ, ಬಟ್ ನೋಡೋದು ಒಂದು ಅಚ್ಚ ಕನ್ನಡದ ಸಿನಿಮಾ ಅಂತ ಅನ್ಸುತ್ತೆ. ಪ್ಲಸ್ ಒಳ್ಳೆ ವಿಷಯಗಳಿರುತ್ತೆ ನಿಮಗೆ, ಕನ್ನಡದ ಬಗ್ಗೆ ವಿಷಯಗಳಿರುತ್ತೆ. ಸೂಪರ್. ಇದ್ರಲ್ಲಿ ಏನು ವಿಷಯ ಇದೆ ಹಂಗಾರೆ? ಇದ್ರಲ್ಲಿ ಹಾಡಲ್ಲಿ ಎಷ್ಟು ವಿಷಯಗಳಿದೆಯಲ್ಲ, ಅದೇ ಆ ವಿಷಯದ ಬಗ್ಗೆನೇ ಮಾತಾಡ್ತಾ ಬಂದ್ವಿ. ಅಂದ್ರೆ ಆ ಸಿನಿಮಾದ ಟಿಂಟ್ ಅದನ್ನ ನೋಡ್ಸ್ಕೊಳ್ಳೋಂತದೊಂದು ಕಲರ್ ತುಂಬಿದ್ದಾರೆ ಅದಕ್ಕೆ. ಅದ್ರಲ್ಲಿ ಕದರು ಇದೆ ಕಥೆಯಲ್ಲಿ ಅಂತ ಹೇಳಿದ್ದಾರೆ. ನೀವು ಅದ್ರ ಕಂಪೋಸ್ ಮಾಡಿದಾರಲ್ವಾ? ಹೌದು. ಅದೇ ಅಂದ್ರೆ ಅದು ಇವಾಗ ನೋಡಿ, ಸಿನಿಮಾ ನಾವು ಹಾಡು ರಿಲೀಸ್ ಮಾಡಿರೋದ್ರಲ್ಲಿ 2006 ಮಠ, 2009 ಎದ್ದೇಳು ಮಂಜುನಾಥ. ಸೊ ಇದು 2024. ಬಟ್ 2009 ಆಗ್ತಿದ್ದಂಗೆ 1911 ರಂಗನಾಯಕ ಅಂತ ಬರುತ್ತೆ. ಸೊ ಅಲ್ಲೇ ಒಂದು ನಿಮ್ಗೆ ಗೊತ್ತಾಗುತ್ತೆ
1911 ನಲ್ಲಿ ನಡೆಯೋ ರಂಗನಾಯಕ ಅಂತ. ಸೊ ಉಲ್ಟಾ, ಸೊ ಅದಕ್ಕೆ ಹಾಗಾಗಿ ಸೊ ಈ ಬಿಗ್ಗರ್ ಸ್ಟುಡಿಯೋ ಬೇಕಿತ್ತು ನನ್ಗೆ. ಸೊ ಹಾಗಾಗಿ ಇದು ನಮ್ಮ ಸ್ನೇಹಿತರು ಪ್ರಮತ್ ಅಂತ, ಅವ್ರ ಸ್ಟುಡಿಯೋ ಲಯಾಡಿಜಿ ಸ್ಟುಡಿಯೋಸ್ ಅಂತ. ಇವರು ವರುಣ್ ಪ್ರದೀಪ್ ಅಂತ, ಇವರೇ ಕನ್ನಡ ಮಾತಾಡಿ ಹಾಡ್ ಮಾಡಿದಾರಲ್ಲ, ಇವರೇ ಕೀಬೋರ್ಡ್ ಎಲ್ಲ ಇದ್ ಮಾಡಿರೋದು. ಸೂಪರ್ ಸೊ ಒನ್ ಆಫ್ ದಿ ಫೈನೆಸ್ಟ್ ಮ್ಯೂಸಿಷಿಯನ್ಸ್ ನಮ್ಮ ಕನ್ನಡಕ್ಕೆ ಇವರು. ನನ್ನ ಜೊತೆ ನಮ್ಮ ಮಾನ್ಸೂನ್ ರಾಗ ವೈಲಿನ್ ಬಿಟ್ ಅದು ಕೂಡ ಇವರೇ ಪ್ರೋಗ್ರಾಮಿಂಗ್ ಮಾಡಿದ್ದು. ಸೂಪರ್ ಸರ್, ಸೂಪರ್. ಆ ತರ. ಸೊ 1911 ಎರಾಗ್ ಹೋಗ್ಬೇಕು ಅಂದ್ರೆ ಅವಾಗೆಲ್ಲ ರೆಕಾರ್ಡಿಂಗ್ ಹೇಗ್ ನಡೀತಿತ್ತು, ಕಂಪ್ಲೀಟ್ ಲೈವ್, ಡೈರೆಕ್ಟ್ ಲೈವ್. ಇವಾಗ ಏನ್ ಎಲೆಕ್ಟ್ರಾನಿಕ್ ಏನಂತೀವಿ ಅದೇನ್ ಇರ್ಲಿಲ್ಲ ಅವಾಗ. ಇದ್ರೂನು ಆ ಗಿಟಾರ್ ಪ್ರೊಸೀಜರ್ ಬೇರೆ ಇರೋದು. ಸೊ ಆ ಫೀಲೇ ಇಡೀ ಸಿನಿಮಾ ಹಂಗೆ ರೆಕಾರ್ಡಿಂಗ್ ಮಾಡ್ಬೇಕು ಅಂತ. ಸೊ ಎಲ್ಲ ಲೈವ್ ಇದು. ಸೊ ಬಿಗ್ಗರ್ ಸ್ಟುಡಿಯೋ ತಗೊಂಡು ಎಲ್ಲ ಶೈನೈ ಪ್ಲೇಯರ್ ಇದಾರೆ, ಫ್ಲೂಟ್ ಪ್ಲೇಯರ್ ಇದಾರೆ, ವೈಲಿನ್ ಪ್ಲೇಯರ್ ಇದಾರೆ, ಈ ಕಡೆ ಕೀಬೋರ್ಡ್ಸ್ ಇದಾರೆ. ಅವತ್ತೆಲ್ಲ ಕೇಳ್ತಾ ಇದ್ವಿ, ಅವ್ರು ಹಂಗ್ ಕೆಲಸ ಮಾಡ್ತಿದ್ರು, ಹಂಸಲೇಖ ಸರ್, ವಿ ಮನೋಹರ್ ಸರ್ ಅಂತೆಲ್ಲ ಕೇಳ್ತಾ ಇದ್ವಿ. ಅದೆಲ್ಲ ಈಗ ನಾವು ನೋಡೋದು ಒಂದು ಸೌಭಾಗ್ಯ. ಎಲ್ಲ ಅವರಿಂದನೇ. ಹಂಸಲೇಖ ಸರ್ ನನ್ ಗುರುಗಳು. ಇವತ್ತು ಏನ್ ನಿಮ್ ಹತ್ರ ಮಾತಾಡ್ತಿದೀನಿ ಅಂದ್ರೆ ಎಲ್ಲ ಅವರಿಂದನೇ. ವಿ ಮನೋಹರ್ ಸರ್ ಅಷ್ಟೇ, ಅವರು ನನಗೆ ಗುರುಗಳು. ಆಲ್ಮೋಸ್ಟ್ ಅದು ಎಲ್ಲಾ ಮ್ಯೂಸಿಕ್ ಜೊತೆಗೆ ನಿಮ್ ಕೈ ಬರ್ತಿದೆ, ಕೆಲಸ ಮಾಡಿದೆ ಅನ್ನೋದು. ಅವ್ರ ಶಿಷ್ಯ ಅದೊಂದ್ ಕತೆ ಇದೆ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳಿದಾರೆ ನನ್ಗೆ. ನೋಡೋಣ ಅದ್ ಯಾವ ಕಾಲ ಬರುತ್ತೋ ಅಂತ. ಎಸ್ ಸರ್, ಮೊದಲ ಪ್ರೇಕ್ಷಕ ನಿರ್ದೇಶಕ, ಎರಡನೇ ಪ್ರೇಕ್ಷಕ ಸಂಗೀತ ನಿರ್ದೇಶಕ. ಅಂದ್ರೆ ಪಕ್ಕ ಕಾಮಿಡಿ ಟೂನ್ ಆಗಿ ಪಕ್ಕ ಕಟ್ಟಿಂಗ್ ಆದ್ಮೇಲೆ ನಿಮ್ ಹತ್ರ ಬಂದಿರುತ್ತೆ ಸಿನಿಮಾ. ಅಂದ್ರೆ ಅಲ್ಲಿಗೆ ನೀವೇ ನೋಡ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಬರೋದು. ಅದಕ್ಕೊಂದು ಇನ್ನೊಂದು ಜೀವ ಕೊಡೋಂತಾರು. ನೀವ್ ಎಷ್ಟ್ ಸಲ ಹಾಕಿದಿರಿ ಸಿನಿಮಾ ನೋಡಿ? ಸಿನಿಮಾದಲ್ಲಿ ನಾನು ಸೆಕೆಂಡ್ ಹಾಫ್ ಹೇಳ್ತೀನಿ ನಾನು. ಸೆಕೆಂಡ್ ಹಾಫ್ 58 ನಿಮಿಷ 59 ನಿಮಿಷ ಇದೆ. 108 ಸಲ ನಕ್ಕಿದೀನಿ ನಾನು ಫಸ್ಟ್ ಟೈಮ್ ನೋಡಿದೆ. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಅಲ್ಲಿ ಇನ್ನೊಂದು ಅಲ್ಲೊಂದು 50 ಸಲ ಅನ್ಕೊಳ್ಳಿ. 150 ಸಲ ನಕ್ತೀವಿ. ಸೂಪರ್. ಎಲ್ಲೂ ಬೋರ್ ಆಗಿಲ್ಲ? ಎಲ್ಲೂ ಬೋರ್ ಆಗಿಲ್ಲ. ಎಲ್ಲೂ ಬೋರ್. ಆಮೇಲೆ ಏನ್ ಗೊತ್ತಾ, ನಗದು ಅಂದ್ರೆ ಏನೋ ಅಂದ್ರೆ ಏನೋ ಕೆಟ್ಟ ಜೋಕ್ ಆಗುತ್ತೆ ಅಲ್ಲ, ಒಂದು ಪ್ರಬುದ್ಧತೆ ಇದೆ. ಕನ್ನಡದ ಮೇಲೆ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಸಿನಿಮಾಲಿ. ಅದ್ರ ಭಾವನೆನೇ ಬೇರೆ ಇದೆ. ಸಿನಿಮಾ ರಂಗನಾಯಕ ಸಿನಿಮಾದು ಜಗ್ಗೇಶ್ ಅವರ ಅಭಿನಯ ಆಗ್ಲಿ, ಇವರ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ಸರ್. ನನ್ನ ಪ್ರಕಾರ ಅಂದ್ರೆ ನಾನು ಜಗ್ಗೇಶ್ ಅವ್ರ ಜೊತೆ ಎಷ್ಟು ಸಿನಿಮಾ ಇದೆ, ಜಗ್ಗೇಶ್ ಸರ್ ಜೊತೆ ಫಸ್ಟ್ ಎದ್ದೇಳು ಮಂಜುನಾಥ ಶುರು ಮಾಡಿದ್ದೆ ನೋಡಿ ಅವ್ರ ನನ್ನ ಕೆರಿಯರ್. ನೀರ್ ದೋಸೆ ಮಾಡಿದೆ, ತೋತಾಪುರಿ ಮಾಡಿದೆ, ಇದು ಮಾಡಿದೆ. ನಮ್ಗೆ ಅವ್ರ ಅಭಿನಯಕ್ಕೆ ನಾವ್ ಯಾರು ಏನು ಡೌಟೇ ಇಲ್ಲ. ಬಟ್ ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಹೌದು. ಅಂದ್ರೆ ನಾವು ಇವಾಗ ಚಿಕ್ಕ ಹುಡುಗರು, ಹೀಸ್ ಏನ್ 60+ ಇವಾಗ ಅಲ್ವಾ ಜಗ್ಗೇಶ್ ಸರ್, 60 ದಾಟಿದೆ. ಬಟ್ ಆದ್ರೂ ಈ ತರ ಆ ಎನರ್ಜಿ, ಆ ಅಭಿನಯ ಯಾರು ಮೋಸ್ಟ್ಲಿ ಆಲ್ಟರ್ನೇಟಿವ್ ಯಾರು ಚಾನ್ಸೇ ಇಲ್ಲ ಮ್ಯಾಚ್ ಮಾಡಕ್ಕೆ. ಜಗಣ್ಣ ಅಷ್ಟೇ ಪಕ್ಕ. ಸೂಪರ್ ಸರ್. ಈ ಚಿಕ್ಕ ಚೊಕ್ಕ ಮಾತು ಮುಗಿಸೋಕ್ಕಿಂತ ಮುಂಚೆ ನೀವು ನಿಮ್ ಕೈನ ಅಥವಾ ನಿಮ್ಮ ನಿಮ್ಮ ಶ್ರುತಿ ಪೆಟ್ಟಿಗೆಯನ್ನ ಒಂದು ಹಾಡಿನ ಮೂಲಕ ಚೆನ್ನಾಗಿರುತ್ತೆ, ಅವ್ರ ಸಾಹೇಬ್ರು ಕೀಬೋರ್ಡ್ ಚೆನ್ನಾಗಿರುತ್ತೆ ಅನ್ನೋದು ನೋಡಿದ್ರಲ್ಲ. ಹಾಡನ್ನ ಕೇಳ್ತಾ ಈ ವಿಡಿಯೋನ ಅಥವಾ ಈ ಚಿಕ್ಕ ಚೊಕ್ಕ ಸಂದರ್ಶವನ್ನ ಮುಗಿಸ್ತೀನಿ. ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಅಂತ ಹೇಳಿ ಹಾಡೋಕ್ ರೆಡಿ ಆಗಿದ್ದಾರೆ ರಂಗನಾಯಕ ಸಿನಿಮಾದ ಹಾಡು. ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ನೀರೇ ಝರಿ ನೀರೇ ಸಿರಿಗನ್ನಡದಲ್ಲಿ ಹಾಡೆ. ಕನ್ನಡ ಜರಿಯೋ ನಾಲಿಗೆಗೆ ಶಾಪ ಹಾಕ, ಕನ್ನಡ ಹಾಡೋ ಬಾಯಿಗೆ ಸಕ್ಕರೆ ಪಾಕ. ಕಾಖ ಗ ಕಖ ಗಘನ್ಯ. ಸೂಪರ್. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.